ಸ್ನೇಹಿತರೆ ನಮಸ್ಕಾರ. ಒಂದು ಕಡೆ ಬಿಗ್ ಬಾಸ್ ಮನೆಯ ಒಳಗಡೆ ಅಶ್ವಿನಿ ಗೌಡ ಭಾಷೆಯ ಬಗ್ಗೆ, ಮಾತುಗಳ ಬಗ್ಗೆ, ಜೊತೆಗೆ ಜಾಹ್ನವಿಯವರ ಈ ಕೊಂಕು ಮಾತುಗಳು, ಜೊತೆಗೆ ಅವರ ಈ ಕುತಂತ್ರ ಬುದ್ಧಿಯ ಬಗ್ಗೆ ಭಾರಿ ಚರ್ಚೆಗಳು ನಡೀತಾ ಇದ್ರೆ, ಅಸಮಾಧಾನಗಳು ವ್ಯಕ್ತವಾಗ್ತಿದ್ರೆ, ಮತ್ತೊಂದು ಕಡೆ ಇದೇ ರೀತಿ ಸೆಡೆ, ನಾಳಿಗೆ ಸೀಳ್ತೀನಿ, ಜೊತೆಗೆ ಇನ್ನೂ ಕೆಟ್ಟ ಪದಗಳನ್ನು ಬಳಕೆ ಮಾಡ್ತಿರುವಂಥ ಕಾಕ್ರೋಚ್ ಸುದಿಯ ಬಗ್ಗೆನೂ ಕೂಡ ಅಸಮಾಧಾನ ಹೆಚ್ಚಾಗ್ತಿದೆ. ಬಿಗ್ ಬಾಸ್ ಮನೆಯಲ್ಲಿ ಆರಂಭದಿಂದನೂ ಕೂಡ ಈ ಅಶ್ವಿನಿ ಗೌಡ ಮತ್ತು ಸುದಿ ಇಬ್ಬರು ಕೂಡ ಬಿಗ್ ಬಾಸ್ ಮನೆಯ ಒಂದು ಲೀಡ್ ರೋಲನ್ನು ಅನುಭವಿಸ್ತಿದ್ದಾರೆ, ಅಥವಾ ಆ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಇವರಿಬ್ಬರು ಕೂಡ ತುಂಬ ಸೀನಿಯರ್ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ನೋಡ್ತಿದ್ದಾರೆ. ಅದನ್ನೇ ಅಡ್ವಾಂಟೇಜಿಗೆ ತೆಗೆದುಕೊಂಡಿರುವಂಥ ಇವರಿಬ್ಬರು ಕೂಡ ಆಡಿದ್ದೇ ಆಟ ಅನ್ನೋ ರೀತಿಯಲ್ಲಿ ಆಗಿದೆ. ಈಗ ನೋಡಿ, ಇದೇ ಕಾಕ್ರೋಚ್ ಸುದಿ 2-3 ಸಲ ಕಿಚ್ಚ ಸುದೀಪ್ ಅವರಿಂದ ಹಿಗ್ಗಾಮುಗ್ಗ ಜಾಡಿಸ್ಕೊಂಡಿದ್ದಾರೆ, ಉಗಿದು ಉಪ್ಪಿನಕಾಯಿ ಹಾಕಿದ್ದಾರೆ, ಆದರೂ ಕೂಡ ಬುದ್ಧಿ ಕಲ್ತಿಲ್ಲ. ಈಗ ಆಟ ಅಂತೂ ಇಲ್ಲ, ಮತ್ತೊಂದು ಕಡೆ ಈ ನಾಲ್ಗೆಯನ್ನು ಹರಿಬಿಡೋದ್ರ ಮೂಲಕ, ಅವ್ಯಾಚ್ಯ ಶಬ್ದಗಳನ್ನು ಬಳಕೆ ಮಾಡೋದ್ರ ಮೂಲಕ ಈಗ ಮತ್ತೆ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಈ ಬಳಸುವಂಥ ಪದಗಳು ಗಮನವಿಲ್ಲದೆ ಅಥವಾ ಕಾಮನ್ ಸೆನ್ಸ್ ಇಲ್ಲದೆ, ಯಾವ ಪದವನ್ನು ಯಾರಿಗೆ, ಹೇಗೆ, ಎಲ್ಲಿ ಬಳಸ್ತಾ ಇದ್ದೀನಿ ಎನ್ನುವಂಥ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲದೆ ಬಳಸ್ತಿರುವಂಥ ಈ ಸ್ಪರ್ಧಿಗಳಿಗೆ ಸರಿಯಾಗಿ ಒಂದು ಚಾಟಿ ಏಟು ಬೀಳದೇ ಇರುವಂಥದ್ದು ಅಥವಾ ಬುದ್ಧಿ ಕಲಿಸದೇ ಇರುವಂಥದ್ದೇ ಇವೆಲ್ಲದಕ್ಕೂ ಕೂಡ ಕಾರಣನ ಅನ್ನುವಂಥ ಆ್ಯಂಗಲ್ನಲ್ಲಿ ಚರ್ಚೆ ಆಗ್ತಿದೆ. ಇಂತಹ ರೌಡಿ ಭಾಷೆಗಳನ್ನು ಬಳಸೋದ್ರ ಮೂಲಕ ಬಿಗ್ ಬಾಸ್ ಮನೆಯ ಒಳಗಡೆಯ ಸಾಮರಸ್ಯವನ್ನು ಹಾಳು ಮಾಡೋದು ಮಾತ್ರವಲ್ಲದೆ, ಆ ವಿಚಾರವಾಗಿ ಯಾವಾಗ ಈ ಗಿಲ್ಲಿ ನಟ ಧ್ವನಿಯನ್ನು ಎತ್ತಿದ್ರೋ ಅವರ ಮಾತನ್ನು ಅಡಗಿಸುವಂಥ ಕೆಲಸವನ್ನು ಅಶ್ವಿನಿ ಮಾಡಿಬಿಟ್ಟಿದ್ದಾರೆ. ಅಂದರೆ ಇವರೆಲ್ಲರೂ ಕೂಡ ಹೇಗೆ ಆಗಿದ್ದಾರೆ ಅಂದರೆ, ಈ ಅಶ್ವಿನಿ, ಜಾಹ್ನವಿ, ಸುದಿ ಇವರೆಲ್ಲರೂ ಕೂಡ ಹೆಂಗೆ ಅಂತ ಹೇಳಿದ್ರೆ, ಇಡೀ ಬಿಗ್ ಬಾಸ್ ಮನೆಯೇ ತಾವು ಹೇಳ್ದಂಗೆ ಕುಣಿಬೇಕು. ಅಂದರೆ ಅವ್ರು ಏನು ಹೇಳಿದ್ರು ಕೂಡ ಅದನ್ನು ಕೇಳ್ಕೊಂಡು ತಪ್ಪಗಿರಬೇಕು, ಏನು ಕೂಡ ಎದುರುತ್ತರವನ್ನು ಕೊಡಬಾರ್ದು, ಏನು ಕೂಡ ಮಾತನಾಡಬಾರ್ದು ಅನ್ನುವಂತಹ ಮನಸ್ಥಿತಿಗೆ ಬಂದಂತೆ ಕಾಣಿಸ್ತಿದೆ. ಬಹುಶಃ ಇದು ಸುದಿಗೆ ಈ ವಾರ ಮುಳುವಾಗುವಂಥ ಚಾನ್ಸಸ್ ದೊಡ್ಡ ಮಟ್ಟದಲ್ಲಿದೆ. ಈ ರೌಡಿ ಭಾಷೆಯೇ ಈಗ ಮುಳುವಾಗುವಂಥ ಚಾನ್ಸಸ್ ದೊಡ್ಡ ಮಟ್ಟದಲ್ಲಿದೆ. ಶನಿವಾರ ಸುದಿಗೆ ಸ್ಪೆಷಲ್ ಕ್ಲಾಸ್ ಫಿಕ್ಸ್ ಅನ್ನೋದು ಕೂಡ ಚರ್ಚೆ ಆಗ್ತಿದೆ. ಯಾಕೆ ಏನೆಲ್ಲ ಆಯಿತು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಬಿಗ್ ಬಾಸ್ ಅಂತ ಹೇಳಿದ್ರೆ ಜಗಳ. ಇಲ್ಲಿ ಜಗಳಗಳಿಗೆ ಏನು ಕೂಡ ಕೊರತೆ ಇರೋದಿಲ್ಲ. ಮನೆಯಲ್ಲಿ ದಿನಕ್ಕೆ 1, 2, 3 ಜಗಳಗಳು ಕೂಡ ಆಗೋದು ಕಾಮನ್. ಸಾಮಾನ್ಯವಾಗಿ ಸ್ಪರ್ಧಿಗಳು ಪರಸ್ಪರ ಜಗಳ ಆಡ್ತಾನೆ ಇರ್ತಾರೆ. ಜಗಳದ ಸಮಯದಲ್ಲಿ ಸ್ಪರ್ಧಿಗಳು ಕೆಲವೊಮ್ಮೆ ತೀರಾ ಕೆಟ್ಟದಾಗಿಯೂ ಕೂಡ ಮಾತನಾಡಿಕೊಳ್ಳುವುದನ್ನು ಕೂಡ ನಾವು ನೋಡಿದ್ದೀವಿ. ಕೆಟ್ಟ ಶಬ್ದಗಳನ್ನು ಕೂಡ ಬಳಕೆ ಮಾಡಿದ್ದು ಉಂಟು. ಅಶ್ಲೀಲ ಪದಗಳನ್ನು ಬಿಗ್ ಬಾಸ್ ಮ್ಯೂಟ್ ಮಾಡಿ ಬಿಟ್ಟಿರ್ತಾರೆ. ಆದರೆ ಕೆಲವೊಮ್ಮೆ ಅಶ್ಲೀಲ ಅಲ್ಲದ ಮತ್ತು ಅದಕ್ಕಿಂತಲೂ ಹೆಚ್ಚು ಘಾಸಿ ಉಂಟು ಮಾಡುವಂತಹ ಪದಗಳನ್ನು ಸ್ಪರ್ಧಿಗಳು ಬಳಸಿದ್ದಿದೆ. ಕೆಲ ದಿನಗಳ ಹಿಂದಷ್ಟೇ ಅಶ್ವಿನಿ ರಕ್ಷಿತಾ ಅವರನ್ನು ಉದ್ದೇಶಿಸಿ ಅವಳೊಬ್ಳು ಎಸ್ ಅಂತಲೂ ಕೂಡ ಹೇಳಿದ್ಲು. ಈ ಬಗ್ಗೆ ಈಗಾಗಲೇ ಪೊಲೀಸ್ ಠಾಣೆಯವರೆಗೆ ಪ್ರಕರಣ ಹೋಗಿದೆ, ದೂರು ದಾಖಲಾಗಿದೆ. ಈಗ ಕಾಕ್ರೋಚ್ ಸುದಿಯ ಸರದಿ. ಹೌದು, ಇದೇ ಕಾಕ್ರೋಚ್ ಸುದಿ ಈಗ ತನ್ನ ರೌಡಿ ಭಾಷೆಯನ್ನು ಬಳಕೆ ಮಾಡಿದ್ದಾನೆ. ಅದೂ ಕೂಡ ಈ ಪುಟ್ಟ ಹುಡುಗಿ ರಕ್ಷಿತಾ ವಿರುದ್ಧ. ಹೌದು, ರಕ್ಷಿತಾ ವಿರುದ್ಧ ಈಗ ಕಾಕ್ರೋಚ್ ಸುದಿ ಬಳಕೆ ಮಾಡಿರುವಂತಹ ಈ ಪದಗಳ ಬಗ್ಗೆ ಸಿಕ್ಕಾಬಟ್ಟೆ ಅಪಸ್ವರಗಳು ಹೇಳ್ತಾ ಇದ್ದಾವೆ. ಕಾಕ್ರೋಚ್ ಸುದಿಯ ವಿರುದ್ಧ ಒಂದು ಕಠಿಣ ಕ್ರಮ ಆಗಬೇಕು ಮತ್ತು ಇತರರಿಗೆ ಒಂದು ಗಂಭೀರವಾದಂಥ ಎಚ್ಚರಿಕೆಯನ್ನು ಕೊಡಬೇಕು, ಪಾಠವನ್ನು ಕಲಿಸಬೇಕು ಅನ್ನೋಂಥ ಒತ್ತಡ ಎಲ್ಲವೂ ಕೂಡ ಹೆಚ್ಚಾಗ್ತಿದೆ. ಮನೆಯಲ್ಲಿ ಸ್ಪರ್ಧಿಗಳೆಲ್ಲ ಸೇರಿ ಮೀಟಿಂಗ್ ಮಾಡ್ತಾ ಇರ್ತಾರೆ. ಇಲ್ಲಿ ಯಾಕೆ ಮೀಟಿಂಗ್ ಅಂತ ಹೇಳಿದ್ರೆ, ಮನೆಯ ಕೆಲಸಕ್ಕೆ ಸಂಬಂಧಪಟ್ಟಂಥ ಮೀಟಿಂಗು. ಈ ಮೀಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಅಭಿಪ್ರಾಯಗಳು ವ್ಯಕ್ತವಾಗುವಂಥದ್ದು ಸಹಜ. ಒಬ್ಬರ ಮೇಲೆ ಒಬ್ಬರ ಬಗ್ಗೆ ಇನ್ನೊಬ್ಬರು, ಈ ರೀತಿಯಾಗಿ ಅಭಿಪ್ರಾಯಗಳು ವ್ಯಕ್ತವಾಗುವಂಥದ್ದು ಸಹಜ. ಆದರೆ ಈ ಸಂದರ್ಭದಲ್ಲಿ ಸಡನ್ನಾಗಿ ರಕ್ಷಿತಾ ಮತ್ತು ಕಾಕ್ರೋಚ್ ಸುದಿಯ ನಡುವೆ ಒಂದು ವಾಕ್ಸಮರ ಶುರುವಾಗ್ತದೆ. ಇದು ಯಾವ ರೀತಿ ಅಂತ್ಯವಾಗ್ತದೆ ಅಂತ ಹೇಳಿದ್ರೆ, ಕಾಕ್ರೋಚ್ ಸುದಿ ಬಳಸುವಂಥ ಕೆಟ್ಟ ಪದಗಳಿಂದ ಇದು ಅಂತ್ಯವಾಗ್ತದೆ. ಅಂದರೆ ಮನೆಯಲ್ಲಿ ಸರಿಯಾಗಿ ಕ್ಲೀನಿಂಗ್ ವ್ಯವಸ್ಥೆ ಇಲ್ಲ, ಜವಾಬ್ದಾರಿಗಳನ್ನು ವಹಿಸ್ಕೊಂಡಂತಹವರು ಕೆಲಸವನ್ನು ಸರಿಯಾಗಿ ಮಾಡ್ತಿಲ್ಲ ಅಂತೇಳಿ ಚರ್ಚೆ ಆರಂಭವಾಗುತ್ತೆ. ಆಗ ರಕ್ಷಿತಾ ಶೆಟ್ಟಿ ಮತ್ತು ಕಾಕ್ರೋಚ್ ಸುದಿಯ ನಡುವೆ ಒಂದಷ್ಟು ವಿಚಾರಗಳಿಗೆ ಮಾತಿನ ಚಕಮಕಿ ಆರಂಭವಾಗುತ್ತೆ. ರಕ್ಷಿತಾ ಮೇಲೆ ಕೆಲವು ಆರೋಪಗಳನ್ನು ಮಾಡ್ತಾ ಸುದಿ ಹೊರ ನಡೀತಾರೆ. ನಾನು ಕರೆದಾಗ ಮಾತ್ರ ಮಾತನಾಡಲಿಲ್ಲ ಹೀಗಂತೇಳಿ ಸಿಟ್ಟು ಮಾಡ್ಕೊಳ್ತಾರೆ. ಮನೆಯವರೆಲ್ಲ ಸೇರಿಕೊಂಡು ರಕ್ಷಿತಾಗೆ ಸಮಾಧಾನವಾಗಿರುವಂತೆ ಹೇಳ್ತಾನೆ ಇರ್ತಾರೆ. ಆದರೆ ಅದು ವಿಪರೀತ, ಅಂದರೆ ಒಂದು ಲೆವೆಲನ್ನು ಮೀರಿ ಹೋಗ್ಬಿಡುತ್ತೆ. ಸಿಟ್ಟು ಮಾಡಿಕೊಂಡು ಹೊರಗೆ ಹೋಗಿದ್ದಂಥ ಸುದಿಗೆ ಸಮಾಧಾನ ಮಾಡಿ ವಾಪಸ್ ಕರ್ಕೊಂಡು ಬರುತ್ತಾರೆ. ಮತ್ತೆ ಮನೆಯೊಳಗೆ ರಿಟರ್ನ್ ಬಂದಂಥ ಸುದಿ ಆಗ ನಾಲಿಗೆಯನ್ನು ಹರಿಬಿಟ್ಬಿಡ್ತಾರೆ. ಅವಳ್ಯಾರೋ ನಿನ್ನೆ ಮೊನ್ನೆ ಬಂದಿರುವಂಥ ಸೆಡೆ ಮಾತನಾಡ್ತಾನೆ ಇದ್ದಾಳೆ. 5 ಸಲ ಕರೆದ್ರೆ ತಿರುಗೋದಿಲ್ಲ ಅವಳು, ಒಬ್ಳೆ ಕಿಲಾಡಿ ಥರ ಮಾತನಾಡ್ತಾಳೆ, ಮರ್ಯಾದೆ ಕೊಟ್ಟರೆ ಮರ್ಯಾದೆ ಅಂತ ಹೇಳ್ಬಿಟ್ಟು ಕೂಗ್ಕೊಂಡು ಒಳಗಡೆ ಬರ್ತಾರೆ. ಈ ಮಾತಿನ ಬಗ್ಗೆ ರಕ್ಷಿತಾ ಅಷ್ಟೇನು ಆಕ್ಷೇಪವನ್ನು ವ್ಯಕ್ತಪಡಿಸಿರಲಿಲ್ಲ.
ಆದರೆ ಯಾಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿರ್ಲಿಲ್ಲ ಅಂದರೆ ಬಹುಶಃ ಇದು ಆಕೆಗೆ ಅರ್ಥನೂ ಕೂಡ ಆಗಲಿಲ್ಲ. ಸೆಡೆ ಅನ್ನುವಂಥ ಪದದ ಅರ್ಥನೇ ಬಹುಶಃ ಆಕೆಗೆ ಗೊತ್ತಿಲ್ಲ. ಆಮೇಲೆ ಆಕೆಗೆ ಇದು ಕೇಳಿಸ್ಲಿಲ್ಲ ಅಂತೇಳಿ ಅನಿಸುತ್ತೆ ಬಹುಶಃ. ಹಾಗಾಗಿ ಏನಾಯಿತು, ಆಕೆ ಹೆಚ್ಚೇನು ರಿಯಾಕ್ಟನ್ನು ಮಾಡಲಿಲ್ಲ. ಆದರೆ ಮತ್ತೊಂದಷ್ಟು ಜನ ಅಲ್ಲಿ ಸುದಿಗೆ ಹೇಳ್ತಾರೆ, ಇಲ್ಲ ಸುದಿ, ನೀವು ಹಾಗೆಲ್ಲ ಮಾತನಾಡಬಾರ್ದು ಅಂತೇಳಿ ಹೇಳ್ತಾರೆ. ನಾನು 10 ಸಲ ಕರೆದ್ರೂ ಕೂಡ ತಿರುಗಲಿಲ್ಲ, ನಾನ್ಯಾಕೆ ಅವಳ ಮಾತನ್ನು ಕೇಳಬೇಕು ಅಂತೇಳಿ ಸುದಿ ತನ್ನ ವಾದವನ್ನು ಮುಂದೆ ಇಡುತ್ತಾನೆ. ನಂತರ ಸುದಿಗೆ ನಿನ್ನೆ ಮೊನ್ನೆ ಬಂದಿರೋ ಸೆಡೆ ಅಂತ ಹೇಳ್ಬಿಟ್ಟು ನೀನು ಹೇಳಬಾರ್ದಾಗಿತ್ತು ಅಂತ ಹೇಳಿ ಗಿಲ್ಲಿ ನಟ ಹೇಳಿದಾಗ ಇದಕ್ಕೆ ಕೆಲವರು ಧ್ವನಿಗೂಡಿಸ್ತಾರೆ. ಅತ್ತ ಅಶ್ವಿನಿ ಗೌಡ ಮತ್ತೆ ಆ ಲೈನ್ನ ತೆಗಿಬೇಡ, ಅದನ್ನು ಹೈಲೈಟ್ ಮಾಡಬೇಡ ಅಂತ ಹೇಳಿ ಗಿಲ್ಲಿಗೆ ಸೂಚನೆಯನ್ನು ಕೊಡ್ತಾರೆ. ಥೂ, ಎಂಥ ಅವಸ್ಥೆ ರೀ ಈ ಅಶ್ವಿನಿ ಗೌಡಂದು ಕತೆ ಅಂತ. ನಂದೆಲ್ಲಿ ಇಡ್ಲಿ ಅಂತೇಳಿ ಎಲ್ಲದರಲ್ಲೂ ಹೋಗಿ ಇಟ್ಟುನೇ ಇವತ್ತು ಈ ಪರಿಸ್ಥಿತಿ ಅಶ್ವಿನಿ ಗೌಡಗೆ ಬಂದಿರೋದು. ಬಹುಶಃ ಇನ್ನೂ ಕೂಡ ಆಕೆಗೆ ಬುದ್ಧಿನೂ ಬಂದಿಲ್ಲ, ಬರೋದೂ ಕೂಡ ಇಲ್ಲ. ಇಲ್ಲಿ ಮಾತುಕತೆ ಆಗ್ತಿರುವಂಥದ್ದು ಗಂಭೀರ ವಿಚಾರದ ಬಗ್ಗೆ. ಸುದಿ ಬಳಸಿರುವಂಥ ಪದ ಅತ್ಯಂತ ಕೆಟ್ಟ ಪದ, ಅದರಲ್ಲೇನೂ ಕೂಡ ಎರಡನೇ ಮಾತೇ ಇಲ್ಲ. ಆತ ರೌಡಿಸಮ್ ಮಾಡೋದಕ್ಕೆ ಬಿಗ್ ಬಾಸ್ ಮನೆ ಒಳಗಡೆ ಬಂದಿರುವಂಥದ್ದು, ಅದನ್ನು ಪ್ರಶ್ನೆ ಮಾಡಲೇಬೇಕು. ಈಗ ಗಿಲ್ಲಿ ನಟ ಕೇಳಿದ್ರಲ್ಲಿ ಏನು ತಪ್ಪಿದೆ? ಏನು ಕೆಟ್ಟದಾಗಿ ಏನಾದರೂ ಹೇಳಿದ್ನ ಅಥವಾ ಹೇಳಬಾರ್ದು ಏನಾದರೂ ಹೇಳಿದ್ನ? ಅದನ್ನು ಹೈಲೈಟ್ ಮಾಡಬೇಡ ಅಂದರೆ ಯಾಕೆ? ಸುದಿದ ವಿಚಾರ ಹೈಲೈಟ್ ಮಾಡಿದ್ರೆ ಅಶ್ವಿನಿ ಗೌಡ ವಿಚಾರನೂ ಕೂಡ ಹೊರಗಡೆ ಬರುತ್ತೆ ಅನ್ನೋಂಥ ಕಾರಣಕ್ಕೋಸ್ಕರ, ಅಥವಾ ಈ ವಾರನೂ ಕೂಡ ಇದೇ ವಿಚಾರ ಚರ್ಚೆಗೆ ಬರುತ್ತೆ, ನಮ್ಮ ಇಮೇಜ್ಗಳು ಇನ್ನಷ್ಟು 4 ಜನರಿಗೆ ಗೊತ್ತಾಗುತ್ತೆ, ನಾವು ತಲೆ ತಗ್ಗಿಸ್ಕೊಂಡು ಕೂರಬೇಕಾಗುತ್ತೆ ಅನ್ನುವಂಥ ಕಾರಣಕ್ಕೋ, ಅಥವಾ ಇಲ್ಲೂ ಕೂಡ ಗಿಲ್ಲಿ ಸ್ಟ್ಯಾಂಡ್ ತೆಗೆದುಕೊಂಡ, ರಕ್ಷಿತ ಪರ ನಿಂತ ಅನ್ನುವಂತಹ ಮಾತು ನಾಳೆ ಬರಬಾರ್ದು ಅನ್ನೋ ಕಾರಣಕ್ಕೋ ಗಿಲ್ಲಿಗೆ ನೀನು ಮಾತನಾಡಬೇಡ ಈ ವಿಚಾರದ ಬಗ್ಗೆ, ಅದನ್ನು ಹೈಲೈಟ್ ಮಾಡಬೇಡ ಅಂತೇಳಿ ಅತಿ ಬುದ್ಧಿವಂತಿಕೆಯ ಮಾತನ್ನು ಇಲ್ಲಿ ಅಶ್ವಿನಿ ಗೌಡ ಮಾತನಾಡ್ತಾರೆ. ಆದರೆ ಗಿಲ್ಲಿ ಕೇಳಬೇಕಲ್ವಾ? ಗಿಲ್ಲಿ ಅದಕ್ಕೂ ಕೂಡ ತಿರುಗೇಟನ್ನು ಕೊಡ್ತಾರೆ. ಜಾಹ್ನವಿ ಮೂದೇವಿ ಅಂದರೆ ಅದು ಹೇಗೆ ಕಾಮನ್ನು, ಅದೇ ಥರ ನಮ್ಮ ಏರಿಯಾದಲ್ಲಿ ಸೆಡೆ ಅನ್ನುವಂಥ ಪದಕ್ಕೆ ತುಂಬ ಕಾಮನ್ ವರ್ಡ್ ಇದೆ. ದೇವರಾಣೆಗೂ ಸೆಡೆ ಅಂದರೆ ನಮ್ಮ ಕಡೆ ತುಂಬ ಚಿಕ್ಕೋಳು ನೀನು ಅಂಥೇಳಿ, ನಿನ್ನ ವಯಸ್ಸಿಗೆ ಅವಳು ಸಮ, ಆದರೆ ನಮ್ಮ ವಯಸ್ಸಿಗೆ ಅವಳು ಇನ್ನೂ ಕೂಡ 20 ವರ್ಷ ಚಿಕ್ಕೋಳು ಅಂತ ಹೇಳಿಬಿಟ್ಟು ಸುದಿ ಗಿಲ್ಲಿಗೆ ಸಮರ್ಥನೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾನೆ. ಆ ಮಾತನ್ನು ಸುದಿ ಹೇಗೆ ಯೂಸ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಧ್ರುವಂತ ಮಾತ್ರ ಗರಂ ಆಗಿಯೇ ಇದ್ರು. ಇದನ್ನು ಜಾಹ್ನವಿ ಬಳಿಯೂ ಕೂಡ ಸ್ವತಃ ಆದ್ರು ಅಂತ ಹೇಳಿದ್ರು. ಅದಕ್ಕೆ ಜಾಹ್ನವಿ ಮಾತಿನ ಬರದಲ್ಲಿ ಬಂತು, ತಪ್ಪಾಯಿತು ಅಂದರು. ಎಲ್ರಿಗೂ ಸಾರಿ ಕೇಳ್ತಿದ್ದಾರೆ ಅಂತಲೂ ಕೂಡ ಹೇಳಿದ್ರು. ಇದು ಈ ವಾರ ಕಿಚ್ಚನ ಪಂಚಾಯತಿಯಲ್ಲಿ 100% ಚರ್ಚೆಗೆ ಬರಲೇಬೇಕು. ಯಾಕಂತ ಹೇಳಿದ್ರೆ ಇದು ಸುದಿಯ ವಿಚಾರ ಮತ್ತು ಅಶ್ವಿನಿ ಗೌಡ ವಿಚಾರ ತುಂಬ ಗಂಭೀರವಾದಂಥ ವಿಚಾರನೇ. ಒಂದು ಅಶ್ವಿನಿ ಗೌಡ ವಿರುದ್ಧ ಈ ಎಸ್ ಅನ್ನುವಂಥ ಕೆಟಗರಿ, ನಾನು ಹಿಂದಿನ ಸ್ಟೋರಿಯಲ್ಲಿ ಹೇಳಿದೆ ಅಲ್ವಾ, ಎಸ್ ಅನ್ನುವಂಥ ಪದವನ್ನು ಬಳಕೆ ಮಾಡಿರುವಂಥದ್ದು, ಜೊತೆಗೆ ಇಲ್ಲಿ ಈ ಸೆಡೆ ಅನ್ನುವಂಥ ಪದಗಳಾಗಿರ್ಬೋದು, ಅಥವಾ ಈ ರೀತಿಯಾಗಿ ರೌಡಿಸಮನ್ನು ಬಿಗ್ ಬಾಸ್ ಮನೆ ಒಳಗಡೆ ತೋರಿಸುವಂಥದ್ದು ಇರ್ಬೋದು, ಇವೆಲ್ಲವೂ ಕೂಡ ಅಂತ್ಯವಾಗಬೇಕು. ಇವೆಲ್ಲವೂ ಕೂಡ ಆರಂಭದಲ್ಲೇ ಚೂಟದೆ ಇದ್ದರೆ ಇನ್ನೊಂದು ಅನ್ನೋ ರೀತಿಯಲ್ಲಿ ರಿಪೀಟ್ ಆಗ್ತಾನೆ ಇರ್ತದೆ. ಇವ್ಯಾವುದು ಕೂಡ ರಿಪೀಟ್ ಆಗಬಾರ್ದು ಅಂತ ಹೇಳಿದ್ರೆ ಸುದೀಪ್ ಅವರು ಸರಿಯಾಗಿ ಕ್ಲಾಸನ್ನು ತೆಗೆದುಕೊಳ್ಬೇಕು, ಇಂಥವರಿಗೆ ಬುದ್ಧಿಯನ್ನು ಕಲಿಸ್ಬೇಕು, ಕಠಿಣವಾದಂಥ ಶಿಕ್ಷೆಯನ್ನು ವಿಧಿಸಬೇಕು. ಆಗ ಮಾತ್ರ ಇವರೆಲ್ಲರೂ ಕೂಡ ದಾರಿಗೆ ಬರೋದಕ್ಕೆ ಸಾಧ್ಯ ಅನ್ನೋದು ಮಾತ್ರ ಸತ್ಯ. ನೋಡಿ, ನಿಮಗೇನನ್ಸುತ್ತೆ? ಸುದಿ ರಕ್ಷಿತೆಗೆ ಬಳಕೆ ಮಾಡಿರುವಂಥ ಈ ಸೆಡೆ ಅನ್ನುವಂಥ ಪದವನ್ನು ಕೇಳಿದಾಗ ನಿಮಗೆ ಎಷ್ಟು ಕೋಪ ಬರುತ್ತೆ, ಎಷ್ಟು ಬೇಜಾರಾಗ್ತಿದೆ, ಏನು ಸಂಸ್ಕೃತಿ ಇರೋದಲ್ಲ ಅಂತೇಳಿ ನಿಮಗೆಷ್ಟು ಇವರ ಬಗ್ಗೆ ಅಸಹ್ಯ ಮೂಡುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಕಿಚ್ಚ ಸುದೀಪ್ ಅವರಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.